ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ದೇವ್ರ ಹತ್ರ ಬೇಡ್ಕೋತಾ ಇರುವಾಗ ರಾಮ್ ಬಂದು ಅವಳು ಭುಜದ ಮೇಲೆ ಕೈ ಇಡ್ತಾನೆ. ಆಗ ಪ್ರೇಮ ತಿರುಗಿ ನೋಡ್ತಾಳೆ. ಏನಾಯಿತು ಪ್ರೇಮ, ಈಗಲಾದರೂ ವಿಷಯ ಹೇಳ್ತೀಯಾ ಅಂತಾನೆ ರಾಮ್. ಏನು ಹೇಳಬೇಕು? ಓಹೋ, ನಾನಿನ್ನ ಪ್ರೀತಿಸ್ತೀನಿ ಅಂತನಾ ಅಥವಾ ನೀನನ್ನು ಪ್ರೀತಿಸ್ತೀಯ ಅಂತನಾ ಅಂತಾಳೆ ಪ್ರೇಮ. ತಮಾಷೆ ಮಾಡಬೇಡ ಪ್ರೇಮ, ನಾನಿನ್ನ ಏನಕ್ಕೆ ಕೇಳ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನಿಂದ ನೀನೇನೋ ಮುಚ್ಚಿಡ್ತಿದ್ಯಾ ಆ್ಯಂಡ್ ಅದು ತುಂಬ ಸೀರಿಯಸ್ ವಿಷಯ ಅಂತ ನನಗೆ ಗೊತ್ತಾಗ್ತಿದೆ ಅಂತ ರಾಮ್ ಹೇಳುವಾಗ ಪ್ರೇಮ ಅಲ್ಲಿಂದ ಹೊರಡ್ತಾಳೆ. ಪ್ರೇಮ, ಒಂದು ನಿಮಿಷ, ನಾನು ನಿನ್ನನ್ನೇ ಕೇಳ್ತಿರೋದು ಕಣೆ. ಇತ್ತೀಚೆಗೆ ನಿನ್ನ ಬಿಹೇವಿಯರ್ ಸರಿ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾನೆ ಇರ್ತೀಯ. ಇಲ್ಲಿ ನೋಡಿದರೆ ಏನೋ ಶಪಥ ಮಾಡೋಳ ಥರ ನಿಂತಿದ್ಯಾ. ನನಗೆ ಯಾಕೋ ಯಾವುದೂ ಸರಿ ಇಲ್ಲ ಅನ್ನಿಸ್ತಿದೆ. ಏನಾಯಿತು ಪ್ರೇಮ ಅಂತಾನೆ ರಾಮ್, ಎಲ್ಲವೂ ಸರಿಯಾಗಿಲ್ಲ ರಾಮ್, ಆದರೆ ನನ್ನ ನಂಬು, ಎಲ್ಲನೂ ಸರಿಯಾಗುತ್ತೆ. ಇಷ್ಟು ದಿನ ನಾನು ಕತ್ಲಲ್ಲಿದ್ದೆ ರಾಮ್. ಯಾರು ಕೆಟ್ಟವರು ಯಾರು ಒಳ್ಳೆಯವರು ಒಂದು ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವಾಗ ನನಗೆ ಸ್ಪಷ್ಟತೆ ಇದೆ ರಾಮ್ ಅಂತಾಳೆ ಪ್ರೇಮ, ಏನು ಸ್ಪಷ್ಟತೆ ಅಂದರೆ ನನಗೂ ಸ್ವಲ್ಪ ಅರ್ಥ ಆಗೋ ಥರ ಹೇಳು ಅಂತಾನೆ ರಾಮ್, ನಾನು ನಿನಗೆ ಮುಖ್ಯವಾದ ವಿಷಯ ಹೇಳ್ತೀನಿ, ಆದರೆ ನೀನು ಯಾಕೆ, ಏನು, ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ನನ್ನ ಮೇಲೆ ನಂಬಿಕೆ ಇದ್ದರೆ ನನಗೆ ಮೊದಲು ಮಾತು ಕೊಡು ಅಂತಾಳೆ ಪ್ರೇಮ, ನನಗೆ ನೀನು ಮಾತಾಡೋದನ್ನು ನೋಡಿದರೆ ಭಯ ಆಗ್ತಿದೆ ಕಣೆ. ಸರಿ ಆಯಿತು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಮಾತು ಕೊಡ್ತಿದ್ದೀನಿ, ನಾನೇನೂ ಕೇಳಲ್ಲ, ಏನಾಯಿತು ಅಂತ ಹೇಳು ಅಂತಾನೆ ರಾಮ್. ಕಲ್ಯಾಣಿ ಅತ್ತೆ ಜೀವಕ್ಕೆ ಅಪಾಯ ಇದೆ ರಾಮ್ ಅಂತಾಳೆ ಪ್ರೇಮ. ಏನು ಹೇಳ್ತಿದ್ಯಾ ಪ್ರೇಮ? ದೊಡ್ಡಮ್ಮನ ಜೀವಕ್ಕೆ ಅಪಾಯ? ಯಾವ ರೀತಿ ಅಪಾಯ? ಯಾರು ಅಪಾಯ ಮಾಡ್ತಿದ್ದಾರೆ ಅಂತ ಗಾಬರಿ ಆಗ್ತಾನೆ ರಾಮ್, ಸ್ವಲ್ಪ ಸಮಾಧಾನವಾಗಿ ಕೇಳು, ಹೇಳ್ತೀನಿ. ನಿನಗೆ ನೆನಪಿದ್ಯಾ, ಅದೇ ಅವತ್ತು ನನ್ನ ಗೆಳತಿ ತಾಯಿಗೆ ಮಾತ್ರೆಗಳನ್ನು ಕೊಡ್ತಿದ್ದಾಳೆ, ಆ ಮಾತ್ರೆ ಯಾವುದಿರ್ಬೋದು ಅಂತ ನಾನು ನಿನಗೆ ಕೇಳಿದೆ ಅಲ್ವಾ, ಅದೇ ಆ ಮಾತ್ರೆನ ಬದಲಿ ಮಾಡಿಕೊಟ್ಟಿಯಲ್ಲ ರಾಮ್ ಅಂತಾಳೆ ಪ್ರೇಮ. ಆಗ ರಾಮ್ ನೆನ್ಪು ಮಾಡಿಕೊಂಡು, ಹೌದು, ಅದು ಹೈ ಡೋಸ್ ಮಾತ್ರೆಗಳು, ಅದನ್ನು ತಗೊಂಡ್ರೆ ತುಂಬ ಡೇಂಜರ್ ಅಂತ ಹೇಳಿದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಪ್ರೇಮ ಅಂತಾನೆ ರಾಮ್. ಆ ಮಾತ್ರೆ ದಿನ ತಗೋತಿದ್ದು ಬೇರೆ ಯಾರೂ ಅಲ್ಲ ರಾಮ್, ಕಲ್ಯಾಣಿ ಅತ್ತೆ ಅಂತಾಳೆ ಪ್ರೇಮ. ದೊಡ್ಡಮ್ಮ ತಗೋತಿದ್ದಾರಾ ಆ ಮಾತ್ರೆಗಳನ್ನು? ಯಾಕೆ ತಗೊಳ್ತಿದ್ದಾರೆ ಪ್ರೇಮ? ಯಾರು ಮಾತ್ರೆ ಕೊಡ್ತಿರೋದು ದೊಡ್ಡಮ್ಮಗೆ ಅಂತಾನೆ ರಾಮ್, ನಾನು ಮೊದಲೇ ಹೇಳಿದ್ನಲ್ವಾ, ನೀನು ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು ಅಂತ. ಸಮಯ ಬಂದಾಗ ನಾನೇ ನಿನಗೆಲ್ಲ ಹೇಳ್ತೀನಿ ಕಣೋ, ಆದರೆ ಈಗ ಅತ್ತೆ ಪ್ರಾಣ ಉಳಿಸೋದಕ್ಕೆ ನಿನ್ನ ಸಹಾಯ ಬೇಕೇ ಬೇಕು ಅಂತಾಳೆ ಪ್ರೇಮ. ಅವ್ರು ನನ್ನ ದೊಡ್ಡಮ್ಮ ಕಣೆ, ಸಹಾಯ ಅಂತ ಕೇಳ್ತಿದ್ಯಲ್ಲ, ಇದು ನನ್ನ ಕರ್ತವ್ಯ ಅಂತ ಕಣ್ಣೀರನ್ನು ಒರೆಸ್ಕೊಂಡು, ಏನು ಮಾಡಬೇಕು ನಾನು, ಹೇಳು, ಏನು ಮಾಡಬೇಕು ನಾನು ಅಂತಾನೆ ರಾಮ್. ಅತ್ತೆಗೆ ಇವಾಗ ಇಂಚಿಂಚಾಗಿ ಕೊಲ್ತಿರೋ ಮಾತ್ರೆಗಳನ್ನು ನೀನೇ ತಪ್ಪಿಸಬೇಕು ಅಂತಾಳೆ ಪ್ರೇಮ. ಈಚೆ ಮಹಾದೇವ ಸೆಕ್ಯೂರಿಟಿ ವೇಷ ಹಾಕ್ಕೊಂಡು, ಅಪ್ಪಾಜಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಾನೆ. ಒಂದು ನಿಮಿಷ ಅಂತ ಅವ್ನ ಗಡ್ಡನ್ನೆಲ್ಲ ಸರಿ ಮಾಡಿ, ಮುಖದ ಮೇಲಿರೋದು ಸ್ವಲ್ಪ ಆಚೆ ಈಚೆ ಆದರೂ ಕಷ್ಟ ಆಗುತ್ತೆ ಮಹಾದೇವ, ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನನ್ನ ಸೊಸೆಗೆ ನೀನೇ ನಿಜವಾದ ಮಹಾದೇವ ಅಂತ ಗೊತ್ತಾಗಬಾರ್ದು ಅಂತಾರೆ ಶ್ರೀನಿವಾಸ್. ಆಗ ಮಹಾದೇವ ಶಾಕ್ನಿಂದ ಅವರನ್ನೇ ನೋಡ್ತಾನೆ. ನಾನು ಕಾವ್ಯನ ಸೊಸೆ ಅಂತ ಕರೆದ್ರೆ ನಿನಗೆ ಅಭ್ಯಂತರ ಇಲ್ಲ ಅಲ್ವಾ ಅಂತಾರೆ ಶ್ರೀನಿವಾಸ್. ಇಲ್ಲ ಅಪ್ಪಾಜಿ, ಈಗ ನೀವು ನನಗೆ ಅಪ್ಪಾಜಿ ಅಂದಮೇಲೆ ನನ್ನ ಹೆಂಡರು ನಿಮಗೆ ಸೊಸೆನೇ ಅಲ್ವೇ? ಏನೂ ಪರವಾಗಿಲ್ಲ ಬಿಡಿ, ಸೊಸೆನೇ ಅಂತಾನೆ ಮಹಾದೇವ. ಮತ್ತ್ಯಾಕೆ ಹಾಗೆ ನೋಡಿದೆ ಅಂತಾರೆ ಶ್ರೀನಿವಾಸ್. ಅದೇನು ಅಂದರೆ, ಮಲ್ಲಿಗೆಪುರಕ್ಕೆ ಹೋಗಿ ಬಂದಾಗಿಂದನೂ ನಿಮಗೆ ನನ್ನ ಹಾಕಿರೋ ಪಿರೂತಿ ದುಪ್ಪಟ್ಟಾಗಿಬಿಟ್ಟಿದೆಯಲ್ಲ ಅಂತಾನೆ ಮಹಾದೇವ. ಹಾಗೇನಿಲ್ಲ ಮಹಾದೇವ, ಮಲ್ಲಿಗೆಪುರಕ್ಕೆ ಹೋಗಿ ಬಂದಾಗಿಂದ ನನಗೆ ನನ್ನ ಕುಟುಂಬದವರೇ ಸಿಕ್ಕ ಹಾಗೆ ಆಗಿದೆ ಅಂತಾರೆ ಶ್ರೀನಿವಾಸ್. ಸರಿ ಅಪ್ಪಾಜಿ, ನಾನಿನ್ನು ಬರ್ತೀನಿ ಅಂತ ಮಹಾದೇವ ಹೋಗ್ತಾನೆ. ಈಚೆ ಕಾವ್ಯ ಮಹಾದೇವನ ಫೋಟೋದ ಮುಂದೆ ನಿಂತ್ಕೊಂಡು, ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೋ, ಎಷ್ಟು ಧೈರ್ಯ ಇದ್ದರೆ ನನ್ನ ಹತ್ರನೇ ಹಾಗೆಲ್ಲ ಮಾತಾಡ್ತೀಯಾ? ಇನ್ನೊಂದು ಸಲ ನೀನು ನನ್ನ ಕಣ್ಣು ಎದುರುಗಡೆ ಬಂದರೆ ಈ ಉಗ್ರಲ್ಲಿ ನಿನ್ನ ಪರ್ಚಿ ಹಾಕ್ಬಿಡ್ತೀನಿ, ನಿನ್ನ ಕಂಡ್ರೆ ನನಗೆ ಆಗೋದಿಲ್ಲ ಅಂತಾಳೆ ಮಹಾದೇವ. ಅದನ್ನು ಕೇಳಿಸ್ಕೊಂಡು, ಇದೇನಿದು, ನನ್ನ ಕಾಡು ರಾಕ್ಷಸಿ ಯಾರ ಮೇಲೋ ಇಷ್ಟೊಂದು ರೇಗಾಡ್ತಿದ್ದಾಳೆ, ಅಯ್ಯೋ ಪಾಪ, ಅದು ಯಾರು ಜೀವ ತೆಗಿತಾಳೋ ಏನು ಕತೆನೋ, ಹೋಗಿ ನೋಡೋಣ ಇರಪ್ಪ ಅಂತ ಅಡ್ಡ ನಿಂತ್ಕೊಂಡು ನೋಡ್ತಾನೆ ಮಹಾದೇವ. ನಿನಗೆ ಅಹಂಕಾರ ಜಾಸ್ತಿ ಆಗಿದೆ ಕಣೋ, ನಿನ್ನ ರೌಡಿ ಗತ್ತನ ಸೊಕ್ಕನ್ನು ನನ್ನ ಹತ್ರನೇ ತೋರ್ಸೋಕೆ ಬರ್ತೀಯ, ನನ್ನನ್ನೇ ಚುಡಾಯಿಸ್ತೀಯ, ನಿನ್ನ ಮುಸುಡಿ ನೋಡ್ಕೊಂಡಿದ್ದೀನೋ ಕನ್ನಡಿನಲ್ಲಿ, ನಾನು ನಿನ್ನನ್ನು ಪ್ರೀತಿಸ್ತೀನ? ನಿನ್ನ ಮೇಲೆ ನನಗೆ ಕಾಳಜಿ ಇದೆಯಾ? ಮುಟ್ಟಾಳ, ಸ್ಟುಪಿಡ್, ಇಡಿಯಟ್, 4 ಕಾಸಿನ ಜವಾಬ್ದಾರಿ ಇಲ್ಲ ನನಗೆ, ನೀನು ನನಗೆ ಪ್ರೀತಿ ಪಾಠ ಮಾಡೋಕ್ಕೆ ಬರ್ತೀಯ? ದೊಡ್ಡ ರೌಡಿ ನೀನು, ಬುದ್ಧಿ ಇಲ್ಲದೆ ಇರೋನು, ಪೆದ್ದ ಅಂತ ಬೈತಾಳೆ ಕಾವ್ಯ. ಮಜಾ ಬರ್ತಿಲ್ಲ ಕಣೆ, ಇನ್ನೂ ಕೆಟ್ಟದಾಗಿ ಬೈಯಿ, ಆ ಲಟ್ಟಣಿಗೆ ತಗೊಂಡು ಹಾಗೆ 2 ಬೀಸು ಅಂತಾಳೆ ಸೌಜನ್ಯ. ಆಗ ಕಾವ್ಯ ಲಟ್ಟಣಿಗೆಯಿಂದ ಫೋಟೋದ ಮೇಲೆ ಬಡಿತಾಳೆ. ಏಯ್ ಮೂಸುಂಡಿ, ಅವಳು ಬೈತಾ ಇದ್ದರೆ ನಾನು ಮುಖ ಮುಚ್ಕೊಂಡೆ, ನಿನಗೆ
ಮಜಾ ಬರ್ತಿಲ್ವಾ? ಥೂ, ನಿನ್ನಂಥ ಫ್ರೆಂಡ್ಗಳಿರೋದಕ್ಕೆ ಜಗತ್ತಿನಲ್ಲಿರೋ ಹುಡುಗಿರೆಲ್ಲ ಹಾಳಾಯ್ತು ಇರೋದು ಅಂತಾನೆ ಮಹಾದೇವ. ಏಯ್ ಉಪ್ಪಿನಕಾಯಿ ಮುಖದವನೆ, ನಿನ್ನನ್ನು ನೀನು ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ಯಾ? ಆ ಕಡ್ಡಿ ಮೀಸೆ ತಿರ್ಕೊಂಡು ಆ ಪೊದೆ ಗಡ್ಡ ಕಿರ್ಕೊಂಡು ಕಿಸಿ ಅಂತ ನಗೋದನ್ನು ನಿಲ್ಲಿಸು. ಏನಂದೆ? ನನ್ನನ್ನೇ ಕಾಡು ರಾಕ್ಷಸಿ ಅಂತೀಯಾ? ನೀನೇ ದೊಡ್ಡ ಬ್ರಹ್ಮ ರಾಕ್ಷಸ ಇದ್ದಂಗಿದ್ಯಾ. ಆಮೇಲೆ ಏನಂದೆ ನಾನು? ನನ್ನ ಮನಸ್ಸು ಒಳಗಡೆ ಪ್ರೀತಿ ಇಟ್ಕೊಂಡು ನಿನ್ನ ಹತ್ರ ನಾಟಕ ಮಾಡ್ತಿದ್ದೀನ? ನಿನ್ನನ್ನು ಹಾಗೆ ಗಾಡಿ ಕೆಳಗೆ ಮಲಗಿಸ್ಬಿಟ್ಟು ನಿನ್ನ ತಲೆನ ಪುಡಿ ಮಾಡಬೇಕು ಅನ್ನಿಸ್ತಿದೆ. ಅಷ್ಟು ಕೋಪ ಬರ್ತಿದೆ. ಛೆ ಅಂತಾಳೆ ಕಾವ್ಯ. ಈ ಕಾಡು ರಾಕ್ಷಸಿ ನಿಜವಾಗ್ಲೂ ಚಂಡಿ ಚಾಮುಂಡಿ ಆಗಿಬಿಟ್ಟವಳೆ. ನನ್ನ ಮುದ್ದು ಬಾಡಿ ಮೇಕೆ ಕಣ್ಣು ಬಿದ್ದಂಗೈತೆ. ಯಾಕಪ್ಪ ಹಿಂಗಾಡ್ತವಳೆ ಅಂತಾನೆ ಮಹಾದೇವ. ನೋಡ್ತಿರು, ನಿನ್ನ ಸೊಕ್ಕ ನನ್ನ ಅಡಗಿಸದೇ ಇದ್ದರೆ ನನ್ನ ಹೆಸರು ಕಾವ್ಯನೇ ಅಲ್ಲ. ಇವತ್ತು ಇವನ ಫೋಟೋ ಬೈದಿದ್ದು ಕಡಿಮೆ ಆಯಿತು. ನಾಳೆ ಇವನ್ನ ನನ್ನ ಕೈ ಸಿಕ್ಕಿದ್ರೆ ಇವನ್ನ ಅಡ್ರೆಸ್ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಅಂತಾಳೆ ಕಾವ್ಯ. ಈಚೆ ಪ್ರೇಮ ಪಂಚಮಿಗೆ ವಿಡಿಯೋ ಕಾಲಲ್ಲಿ. ಪಂಚಮಿ, ಆ ದಾಮಿನಿ ರೂಮ್ ಒಳಗೆ ಹೋಗ್ತಾ ಇದ್ದ ಹಾಗೆ ರೂಮನ್ನು ಲಾಕ್ ಮಾಡ್ಕೊಂಡ್ಬಿಡು. ಅವಳು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಬೇಗ ಹೋಗು ಅಂತಾಳೆ. ಆಗ ಪ್ರೇಮ ಹತ್ರ ರಾಮ್ ಬರ್ತಾನೆ. ಈಚೆ ದಾಮಿನಿ ರೂಮ್ ಒಳಗೆ ಬಂದು ಮಾತ್ರ ನೋಡ್ತಾ ಇರುವಾಗ ಪಂಚಮಿ ರೂಮನ್ನು ಲಾಕ್ ಮಾಡಿ ಕೀನ ಮಾತ್ರ ಅಲ್ಲೇ ಇಟ್ಟು ಬರ್ತಾಳೆ. ಅದನ್ನು ನೋಡಿ ಪ್ರೇಮ ಡನ್ ಅಂತಾಳೆ. ಪ್ರೇಮ, ಇಷ್ಟೆಲ್ಲ ವಿಷಯ ಗೊತ್ತಿದ್ರು ನಾವಿಲ್ಲಿ ಏನು ಮಾಡ್ತಿದ್ವಿ? ಆ ಮಾತ್ರೆ ತಗೊಳ್ಳೋದ್ರಿಂದ ದೊಡ್ಡಮ್ಮಂಗೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ನಾನಿಲ್ಲಿ ಏನು ಮಾಡ್ತಿದ್ದೀನಿ? ಇಲ್ಲ, ನಾನು ಈಗಲೇ ಹೋಗಿ ದೊಡ್ಡಮ್ಮಂಗೆ ಎಲ್ಲ ವಿಷಯನೂ ಹೇಳ್ತೀನಿ ಅಂತಾನೆ ರಾಮ್. ಆಗ ಪ್ರೇಮ ರಾಮ್ ಅಂತ ಅವನ ಕೈನ ಹಿಡ್ಕೋತಾಳೆ. ಈಚೆ ದಾಮಿನಿ ಮಾತ್ರೆನ ಹಿಡ್ಕೊಂಡು ಡೋರ್ ಹತ್ರ ಬಂದು ಓಪನ್ ಮಾಡೋಕೆ ನೋಡಿ. ಯಾರಿದ್ದೀರಾ ಅಲ್ಲಿ? ಯಾರು ಬಾಗಿಲು ಹಾಕಿದ್ದು? ಅಕ್ಕಂಗೆ ಮಾತ್ರೆ ಕೊಡೋ ಟೈಮ್ ಆಗ್ತಿದೆ, ಬಾಗಿಲು ತೆಗೀರಿ. ಸ್ನೇಹ, ಪಂಚಮಿ ಇಬ್ಬರು ಎಲ್ಲ ಹಾಳಾಗಿ ಹೋಗಿದ್ದೀರಾ? ಬಾಗಿಲು ತೆಗೀರಿ. ಸ್ನೇಹ ಅಂತ ಕೂಗ್ತಾಳೆ ದಾಮಿನಿ. ಈಚೆ ರಾಮ್, ಸಮಾಧಾನ ಮಾಡ್ಕೊಳ್ಳೋ. ಈ ಮಾತ್ರೆ ಎಷ್ಟು ವಿಷಯ ಅತ್ತೆಗೆ ಬಿಟ್ಟು ಮತ್ತು ಯಾರಿಗೂ ಗೊತ್ತಾಗಬಾರ್ದು. ಇಷ್ಟು ದಿನ ನಾನು ಈ ಸಮಯ ಯಾವಾಗ ಬರುತ್ತೋ ಅಂತ ಕಾಯ್ತಿದ್ದೆ, ಅದು ಇವಾಗ ಬಂದಿದೆ ಅಂತಾಳೆ ಪ್ರೇಮ. ಸರಿ, ನಾನು ಈಗಲೇ ಹೋಗಿ ಬರ್ತೀನಿ, ಹುಷಾರು ಅಂತ ರಾಮ್ ಹೋಗ್ತಾನೆ. ಈಚೆ ಕಾವ್ಯ, ಏಯ್ ಗುಂಡ್ರು ಹುಳಿ ಮಹಾದೇವ, ನಿನ್ನ ಜನ್ಮಕ್ಕಿಷ್ಟು ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಎಲ್ಲರೂ ಒಪ್ಕೊಂಡ್ಮೇಲೆ ನಿಂದೇನೋ ಮಧ್ಯದಲ್ಲಿ? ಮೊದಲು 6 ಅಡಿ ಇರೋ ನಿನ್ನ ಕೊಬ್ಬನ್ನು 3 ಅಡಿಗೆ ಇಳಿಸ್ಬೇಕು. ಇಳಿಸ್ತೀನಿ, ನಾನು ನಿನ್ನ ಬಿಡೋದಿಲ್ಲ ಅಂತ ಫೋಟೋಗೆ ಹೊಡಿತಾಳೆ. ಆಗ ಮಹಾದೇವ, ಅಲ್ಲೆಲ್ಲಿ ಏನಮ್ಮ ಕಾವ್ಯ, ಯಾರ್ಯಾರದು ಫೋಟೋನ ಗೋಡೆಗೆ ಅಂಟಾಕ್ಬಿಟ್ಟು ಇಷ್ಟು ಚೆನ್ನಾಗಿ ರೇಗಾಡ್ತಿದ್ಯಾ? ಯಾಕಮ್ಮ ಅವನು ಯಾವುದೋ ಹೊಸ ಪಿಕ್ಚರ್ ಹೀರೋ ಇದ್ದಂಗವನೇ, ಒಳ್ಳೆ ರಾಜಕುಮಾರ ಇದ್ದಂಗಲ್ಲ. ಇಂಥ ಮುದ್ದಾದ ಹುಡುಗಂಗೆ ಯಾಕಮ್ಮ ಹಂಗೆಲ್ಲ ಬೈತಿದ್ಯಾ ಅಂತಾನೆ ಮಹಾದೇವ. ತಾತ, ಇವನು ನಿಮಗೆ ಹೀರೋ ಥರ ಕಾಣಿಸ್ತಿದ್ದಾನಾ? ಹೀರೋ ಅಲ್ಲ ತಾತ, ದೊಡ್ಡ ವಿಲನ್ನು ಅಂತಾಳೆ ಕಾವ್ಯ. ವಿಲನ? ಯಾಕಮ್ಮ, ಯಾರವನು ಅಂತಾನೆ ಮಹಾದೇವ. ನನ್ನ ಗಂಡ ಅಂತಾಳೆ ಕಾವ್ಯ. ಅಯ್ಯೋ, ಗಂಡಂಗೆ ಯಾಕಮ್ಮ ಹಿಂಗೆಲ್ಲ ಬೈತಿದ್ಯಾ ಅಂತಾನೆ ಮಹಾದೇವ. ಅಯ್ಯೋ ತಾತ, ಇವನಿಗೆ ಜವಾಬ್ದಾರಿಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ನನಗೆ ಇವನ ಮೇಲಿರೋ ಕೋಪ, ಫ್ರಸ್ಟ್ರೇಷನ್ ಎಲ್ಲ ಬೈದು ತೀರಿಸ್ಕೊತಿದ್ದೀನಿ ಅಂತಾಳೆ ಕಾವ್ಯ. ಏಯ್ ಕಾಡು ರಾಕ್ಷಸಿ, ನನ್ನ ಫೋಟೋನ ನನ್ನ ನಿನ್ನ ಕೋಪ ಕರಗಿಸೋ ಐಸ್ ಕ್ರೀಮ್ ಅಂದ್ಕೊಂಡಿದ್ಯಾ? ಅಲ್ಲ ಕಣಮ್ಮಿ, ಹೀಗೆಲ್ಲ ಬೈದರೆ ಕೋಪ ಕಡಿಮೆ ಆಯ್ತದ ಹೇಳು? ಅಷ್ಟಕ್ಕೂ ನಿನಗೆ ಇಂಥ ಅದ್ಭುತವಾದ ಐಡಿಯಾ ಕೊಟ್ಟವ್ರು ಯಾರಮ್ಮ? ಆ ಮಹಾ ಅನುಭವರು ಅಂತಾನೆ ಮಹಾದೇವ. ನಾನೇ ತಾತ ಐಡಿಯಾ ಕೊಟ್ಟಿದ್ದು. ಹೇಗಿದೆ ನನ್ನ ಕ್ರಿಯೇಟಿವಿಟಿ ಅಂತಾಳೆ ಸೌಜನ್ಯ. ಮಣ್ಣಾಗ್ತು ಅಂತಾನೆ ಮಹಾದೇವ. ತಾತ, ಏನಂದೆ ತಾತ? ಎಂಥ ಸೂಪರ್ ಐಡಿಯಾ ಗೊತ್ತಾ ಇದು? ಹೀಗೆ ಒಂದು ತಮಿಳು ಸಿನಿಮಾದಲ್ಲಿ ಹೀರೋಯಿನ್ ಮಾಡಿರೋದನ್ನು ನೋಡಿದ್ದೆ ತಾತ. ಗಂಡನ ಮೇಲಿರೋ ಕೋಪನ ಫೋಟೋ ಮೇಲೆ ತೋರಿಸಿದರೆ ಪ್ರೀತಿ ಕಮ್ಮಿ ಆಗುತ್ತಂತೆ. ಅದೇ ಐಡಿಯಾ ಕೊಟ್ಟೆ. ನಾನು ಇದ್ದಿದ್ರೆ ಇವಳು ಇಷ್ಟೊತ್ತಿಗೆ ಗಂಡನ ಮೇಲಿರೋ ಕೋಪಕ್ಕೆ ಹುಚ್ಚಿ ಆಯ್ತಿದ್ಲು ಅಂತಾಳೆ ಸೌಜನ್ಯ. ಇಡೀ ರಂಪಾಟಕ್ಕೆ ಮೇಯ್ನ್ ಡೈರೆಕ್ಟ್ರು. ಸಿನಿಮಾದಲ್ಲಿ ನೋಡಿದ್ದನ್ನು ಇಲ್ಲಿ ತಗೊಂಡು ಬಂದು ನಿನ್ನ ಮಾನ ಪ್ರಾಣ ತೆಗಿತಿದ್ಯಲ್ಲ, ನಿನಗೆ ನಾಳೆ ಐತೆ ಕಣಮಿ ಅಂತಾನೆ ಮಹಾದೇವ. ತಾತ, ಆ ಫೋಟೋ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಇರೋದು ಅಲ್ವಾ? ನೀವು 4 ಮಾತು ಚೆನ್ನಾಗಿ ಬೈರಿ. ಅವನಿಗೆ ಬೈದಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಾಳೆ ಕಾವ್ಯ. ಬೈಬೇಕಾ ನಾನು ಅವನಿಗೆ? ಅಯ್ಯೋ ಬೇಡ ಕಣವ, ನನಗೆ ಬೈಯೋಕ್ಕೆಲ್ಲ ಬರೋಕ್ಕಿಲ್ಲ ಅಂತಾನೆ ಮಹಾದೇವ. ಅಯ್ಯೋ ತಾತ, ಬೈರಿ, ನಾಚ್ಕೋಬೇಡಿ. ನೀವು ಒಳ್ಳೆ ಭಾಷೆಯಲ್ಲಿ 1-2 ದಬಾಯಿಸಿ ಇನ್ನೂ ಮಜಾ ಇರುತ್ತೆ ಅಂತಾಳೆ ಸೌಜನ್ಯ. ಬೈರಿ ತಾತ ಅಂತಾಳೆ ಕಾವ್ಯ. ಲೋ ಮಹಾದೇವ, ಏನಪ್ಪ ನೀನು ನೋಡೋಕ್ಕೆ ಒಳ್ಳೆ ಹೀರೋ ಇದ್ದಂಗಿದೆಯಾ? ಹಾಗೇ ಇರೋದಲ್ವೇ? ಯಾಕೆ ಸುಮ್ಮನೆ ಇಲ್ಲ ನಗ್ತೀಯಾ ನೀನು? ಹೀಗೆಲ್ಲ ಆಗಿಬಿಟ್ರೆ ತಲೆಯಲ್ಲಿ ಮೆದುಳು ಇಲ್ಲದೆ ಇರೋರು ಮಾತನ್ನು ಕಟ್ಕೊಂಡು ಲಟ್ಟಣಿಗೆ ಇಟ್ಟು ಬೈಗಳನ್ನ ತಿನ್ನಬೇಕಾಯ್ತದೆ. ಥೂ, ನಿನ್ನ ಜನ್ಮಕ್ಕಿಷ್ಟು ಅಂತಾನೆ ಮಹಾದೇವ. ತಾತ, ನೀವು ಅವನಿಗೆ ಬೈದ್ರಾ ಅಥವಾ ಐಡಿಯಾ ಕೊಟ್ಟಿದ್ದು ಇವಳಿಗೆ ಬೈದ್ರಾ ಅಂತಾಳೆ ಕಾವ್ಯ. ಅದು ಹಂಗಲ್ಲ ಕಣವ, ನನ್ನ ಡ್ಯೂಟಿ ಹೊತ್ತಾಯ್ತು ಕಣವ, ಯಜಮಾನ್ರು ಬೈತವ್ರೆ, ನಾನು ಇನ್ನು ಬರ್ತೀನಿ ಅಂತ ಮಹಾದೇವ ಹೋಗ್ತಾನೆ. ಈಚೆ ರಾಮ್, ದೊಡ್ಡಮ್ಮ ಎಲ್ಲಿದ್ದೀರಾ ನೀವು ಅಂತ ಕರಿತಾ ಕಲ್ಯಾಣಿ ಮನೆ ಒಳಗಡೆ ಬರ್ತಾನೆ. ರಾಮ್ ಅಂತ ಮಹೇಶ್ವರಿ ಓಡಿ ಬರ್ತಾರೆ.
ಸ್ನೇಹನು ಬಂದು ನೋಡ್ತಾ ನಿಂತ್ಕೋತಾಳೆ. ರಾಮ್, ಹೇಗಿದ್ಯೋ ಕಂದ, ಎಷ್ಟು ದಿನ ಆಯಿತು ನಿನ್ನ ನೋಡಿ. ಆ ಪ್ರೇಮನ ಮಾತು ಕೇಳಿಕೊಂಡು ಈ ಮನೆ ಬಿಟ್ಟು ಹೋದವನು ಈಗ ಈ ಹೆತ್ತಮ್ಮ ನೆನಪಾದ್ಲ ನಿನಗೆ? ಅವಳನ್ನು ಬಿಟ್ಟು ನಿನ್ನ ಹೆತ್ತಮ್ಮನ ಹತ್ರ ಬಂದುಬಿಟ್ಟೆ ಅಲ್ವಾ? ನೋಡು, ಇನ್ಮೇಲೆ ನೀನು ಎಲ್ಲಿಗೂ ಹೋಗಬಾರ್ದು, ನನ್ನನ್ನು ಈ ಮನೇಲಿ ಬಿಟ್ಟು ನೀನು ಎಲ್ಲಿಗೂ ಹೋಗಬಾರ್ದು, ಹೋಗಲ್ಲ ಅಲ್ವಾ ಅಂತಾರೆ. ಆಗ ರಾಮ್ ಅವ್ರ ಕೈನ ಬಿಡಿಸಿ, ನಿನ್ನ ಮಾತು ಆಮೇಲೆ ಇರಲಿ, ದೊಡ್ಡಮ್ಮ ಎಲ್ಲಿ? ಅವರಿಗೆ ವಿಪರೀತ ಹುಷಾರಿಲ್ಲ ಅಂತ ಕೇಳಿದೆ. ದೊಡ್ಡಮ್ಮ ಎಲ್ಲಿ? ದೊಡ್ಡಮ್ಮ ಅಂತ ಕರೀತಾನೆ ರಾಮ್. ಆಗ ಪಂಚಮಿ ರಾಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ತುಂಬ ದಿನ ಆದಮೇಲೆ ಮಗ ಮನೆಗೆ ಬಂದಿದ್ದಾನೆ ಅಂತ ನಾನು ಸಂತೋಷಪಟ್ಟರೆ ಇವನು ಅಮ್ಮ ಅನ್ನಲಿಲ್ಲ, ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳಲಿಲ್ಲ, ದೊಡ್ಡಮ್ಮ ಅಂದ್ಕೊಂಡು ಹೋಗ್ತಿದ್ದಾನೆ. ಹೋಗಲಿ ಅಂತ ಮಹೇಶ್ವರಿ ಹೇಳ್ತಾಳೆ. ಅದನ್ನೆಲ್ಲ ಸ್ನೇಹ ನೋಡ್ತಾ ಇರ್ತಾಳೆ. ಈಚೆ ರಾಮ್ ಕಲ್ಯಾಣಿ ಹತ್ರ ಬಂದು ಕಾಲಿಗೆ ಬಿದ್ದು ಆಳ್ತಾನೆ. ಆಗ ಕಲ್ಯಾಣಿ, ರಾಮ್ ಬಾ ಕೂತ್ಕೋ ಅಂತ. ರಾಮ್, ನನ್ನ ಕಂದ, ಕೊನೆಗೂ ನನ್ನನ್ನು ನೋಡೋಕೆ ಬಂದ್ಯಾ? ನನಗೆ ಗೊತ್ತಿತ್ತು ರಾಮ್, ನೀನು ನನ್ನನ್ನು ನೋಡೋಕೆ ಬಂದೇ ಬರ್ತೀಯಾ ಅಂತ. ಹೇಗಿದ್ಯಾ ರಾಮ್ ಅಂತ ಅಳ್ತಾರೆ ಕಲ್ಯಾಣಿ. ಆಗ ರಾಮ್ ಕೂಡ ಜೋರಾಗಿ ಅಳ್ತಾನೆ. ಈಚೆ ಸೌಜನ್ಯ, ನೋಡಿದ್ಯಾ ಕಾವ್ಯ, ನನ್ನ ಐಡಿಯಾ ವರ್ಕೌಟ್ ಆಯಿತಾ ಇಲ್ವಾ? ಇನ್ಮೇಲೆ ನಿನಗೆ ಯಾವಾಗೆಲ್ಲ ಸಿಟ್ಟು ಬರುತ್ತೋ ಆವಾಗೆಲ್ಲ ಈ ರೂಮಿಗೆ ಬಂದು ನಿನ್ನ ಮನಸ್ಸಿಗೆ ಬಂದ ಹಾಗೆ ಫುಲ್ ಬೈದ್ಬಿಡು, ಆವಾಗ ನಿನ್ನ BP ಫುಲ್ ಕಂಟ್ರೋಲ್ ಆಗುತ್ತೆ ಅಂತಾಳೆ. ಪಕ್ಕ ಕಣೆ, ನನಗಂತೂ ಮನಸ್ಸು ತುಂಬಾ ನಿರಾಳ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಐಡಿಯಾ. ನಾನು ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ಕಾವ್ಯ. ಈಚೆ ಕಲ್ಯಾಣಿ, ನೀನು ಈ ಮನೆಗೆ ಬಂದಿದ್ದು ನನ್ನ ಮಗನಾಗ ಅಥವಾ ಪ್ರೇಮ ಗಂಡನಾಗ ಅಂತಾರೆ ಕಲ್ಯಾಣಿ. ಈಚೆ ಸ್ನೇಹ ದಾಮಿನಿ ರೂಮನ್ನು ಓಪನ್ ಮಾಡಿ, ರಾಮ್ ಸಡನ್ನಾಗಿ ಬಂದು ಕಲ್ಯಾಣಿ ಅತ್ತೆನ ಭೇಟಿಯಾಗಿದ್ದಾನೆ ಅಂತಾಳೆ. ದಯವಿಟ್ಟು ದೊಡ್ಡಮ್ಮ ಆ ಮಾತ್ರೆಗಳನ್ನು ತಗೊಳ್ಳೋದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ ಅಂತಾನೆ ರಾಮ್. ನನ್ನನ್ನು ರೂಮ್ ಒಳಗೆ ಕೂಡೋಕ್ಕೆ ಅದೇ ಸಮಯದಲ್ಲಿ ರಾಮ್ ಹೋಗಿ ಕಲ್ಯಾಣಿನ ಮೀಟ್ ಮಾಡಿದ್ದಾನೆ. ಅಂದರೆ ಏನೋ ನಡೀತಿದೆ, ಆ ಪ್ರೇಮ ಇಟ್ಟಿರೋ ಹೊಸ ಹೆಜ್ಜೆ ಇದು. ಏನು ಪ್ಲ್ಯಾನ್ ಮಾಡ್ತಿದ್ದಾಳೆ ಅವಳು ಅಂತಾಳೆ ದಾಮಿನಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.